ಇನ್ನು ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಮಾಜಿ ಸಚಿವ ಬೈರತಿ ಬಸವರಾಜ್ ಈಗಾಗಲೇ ಸಿಐಡಿ ಕಸ್ಟಡಿನಲ್ಲಿದ್ದಾರೆ, ನಿಮಗೆಲ್ಲ ಗೊತ್ತು. ಆದರೆ ಸಿಐಡಿ ಅಧಿಕಾರಿಗಳ ಯಾವುದೇ ಪ್ರಶ್ನೆಗೆ ತುಟಿಕ್ ಪಿಟಿಕ್ ಅಂತಿಲ್ಲ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಏನು ಪ್ರಶ್ನೆ ಕೇಳಿದ್ರು ನನಗೆ ಗೊತ್ತಿಲ್ಲ ಇಷ್ಟೇ ಉತ್ತರ ಅಂತೆ. ಅಷ್ಟಕ್ಕೂ ಸಿಐಡಿ ತನಿಖೆ ಹೇಗೆ ನಡೀತಾ ಇದೆ, ಅದಕ್ಕೆ ಇವರ ಉತ್ತರ ಏನು ನೋಡೋಣ ಬನ್ನಿ. ಸಿಐಡಿ ಅಧಿಕಾರಿಗಳಿಂದ ಬೈರತಿಗೆ ಗ್ರಿಲ್. ಸಿಐಡಿ ಪ್ರಶ್ನೆಗೆ ಬೈರತಿ ಬಸವರಾಜ್ ಸೈಲೆಂಟ್. ಆರೋಪಿಗಳ ಹೇಳಿಕೆಗಳೇ ಬೈರತಿಗೆ ಕಂಟಕವಾಗುತ್ತಾ? ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಕಳೆದ ಶನಿವಾರವಷ್ಟೇ ಸಿಐಡಿ ಅಧಿಕಾರಿಗಳು ಬೈರತಿ ಬಸವರಾಜ್ರನ್ನ ಬಂಧಿಸಿ ಭಾನುವಾರ ಸಿಐಡಿ ಕಸ್ಟಡಿಗೆ ಸಿಕ್ಕಿದ್ದಾರೆ. ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಇಲ್ಲಿವರೆಗೂ 20 ಜನ ಆರೋಪಿಗಳ ಬಂಧನವಾಗಿದೆ. ಇನ್ವೆಸ್ಟಿಗೇಷನ್ ವೇಳೆ ಸಿಐಡಿ ಪೊಲೀಸರು ಆರೋಪಿಗಳ ವಿಚಾರಣೆ ನಡೆಸಿ ಕೊಲೆ ಸಂಬಂಧ ಹೇಳಿಕೆಯನ್ನು ಪಡೆದುಕೊಳ್ಳಲು ಕೆಲವೊಂದು ತಾಂತ್ರಿಕ ಸಾಕ್ಷ್ಯಗಳನ್ನು ಕಲೆ ಹಾಕಿದ್ರು. ಅದರ ಪೂರಕ ದಾಖಲೆಗಳನ್ನು ಮುಂದಿಟ್ಟುಕೊಂಡೇ ಸಿಐಡಿ ಪೊಲೀಸರು ಬೈರತಿ ಬಸವರಾಜರನ್ನ ಬಂಧಿಸಿ ವಿಚಾರಣೆಯ ಅನಿವಾರ್ಯತೆಯ ಉದ್ದೇಶವನ್ನು ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟಿದ್ರು. ಆದರೆ ಕಸ್ಟಡಿಗೆ ಪಡೆದ ಸಿಐಡಿ ಅಧಿಕಾರಿಗಳಿಗೆ ಬೈರತಿ ಬಸವರಾಜ್ ಮೊಂಡಾಟ ತಲೆನೋವಾಗಿ ಪರಿಣಮಿಸಿದೆ. ಅನಾರೋಗ್ಯದ ನೆಪದಲ್ಲಿ ಕಸ್ಟಡಿಗೆ ಸಿಕ್ಕಿರುವ ಬೈರತಿ ಬಸವರಾಜ್ ಸಿಐಡಿ ಅಧಿಕಾರಿಗಳ ಪ್ರಶ್ನೆಗೆ ಯಾವುದೇ ರಿಯಾಕ್ಷನ್ ಮಾಡ್ತಿಲ್ವಂತೆ. ಏನೇ ಪ್ರಶ್ನೆ ಕೇಳಿದ್ರು ನಂಗೆ ಗೊತ್ತಿಲ್ಲ, ನಾನವನಲ್ಲ ಅಂಥೇಳಿ ಉತ್ತರ ಕೊಡ್ತಿದ್ದಾರಂತೆ. ಆದರೆ ಈ ಹಿಂದೆ ಇದೇ ಕೇಸ್ನಲ್ಲಿ ಬಂಧಿತರಾಗಿದ್ದ ಆರೋಪಿಗಳ ಹೇಳಿಕೆಗಳು ಬೈರತಿ ಬಸವರಾಜ್ಗೆ ಸಂಕಷ್ಟವನ್ನು ತರಲಿದೆ ಎನ್ನುವ ಮಾಹಿತಿ ಹೊರಬಿದ್ದಿದೆ. ಬೈರತಿ ಹೇಳಿಕೆಗಳು ಇತರ ಆರೋಪಿಗಳ ಹೇಳಿಕೆಗಳಿಗೆ ತದ್ವಿರುದ್ಧವಾಗಿದೆ. ಇದಕ್ಕೆ ಪೂರಕವಾಗಿ ತಾಂತ್ರಿಕ ಸಾಕ್ಷ್ಯಗಳನ್ನು ಸಿಐಡಿ ಅಧಿಕಾರಿಗಳ ಮುಂದಿಟ್ಟು ಪ್ರಶ್ನೆ ಮಾಡಿದರೂ ಉತ್ತರ ಕೊಡ್ತಿಲ್ಲ. ಹಾಗಾಗಿ ವಿಚಾರಣೆ ವಿಡಿಯೋ ಮತ್ತು ದಾಖಲೆಗಳ ಸಮೇತ ಸಿಐಡಿ ಅಧಿಕಾರಿಗಳು ಮುಂದಿನ ಶನಿವಾರ ಕೋರ್ಟ್ ಗಮನಕ್ಕೆ ತರುವುದಕ್ಕೆ ನಿರ್ಧರಿಸಿದ್ದಾರೆ. ಈ ನಡುವೆ A1 ಆರೋಪಿಯಾಗಿರುವ ಜಗದೀಶ್ ವಿಚಾರಣೆ ಕೂಡ ಅಗತ್ಯವಾಗಿದ್ದು ಬಾಡಿ ವಾರೆಂಟ್ ಮೇಲೆ ಕಸ್ಟಡಿ ಪಡೆಯುವ ಸಾಧ್ಯತೆ ಇದೆ. ಒಟ್ನಲ್ಲಿ ಕೋರ್ಟು ಅನಾರೋಗ್ಯ ಅಂಥೇಳಿ ಸಿಐಡಿ ಕೈಗೆ ಸಿಗದೆ ಓಡಾಡ್ತಿದ್ದ ಬೈರತಿ ಬಸವರಾಜ್ಗೆ ಬಿಕ್ಲು ಶಿವ ಕೊಲೆ ಪ್ರಕರಣ ಇನ್ನಿಲ್ಲದ ತಲೆನೋವನ್ನು ತರಲಿದೆ ಅಂತ ಮೂಲಗಳು ಹೇಳ್ತಿವೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.